ಕ್ವಶನ್ ನೋಡ್ಕೊಳ್ಳಿ. ಯೂಸಿಂಗ್ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಸಾಲ್ವ್ y dash is equal to 3x plus y by 2 with y of 0 is equal to 1 taking h is equal to 0.2 at x is equal to 0.2. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ ಇದನ್ನ ಬರ್ಕೊಳ್ಳಿ. ಹೇಳಿ y dash ಏನು, y by 2 ಮತ್ತು y of 0 ಏನು. ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳಿ. ಮತ್ತು h ಏನು, ಇದು ನೋಡಿ ಫೈಂಡ್ ಮಾಡಿ ಅಂತ ಇರೋದು. ಸಾಲ್ವ್ ಅಂದರೆ y ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ. ಬಟ್ x ಇಸ್ ಈಕ್ವಲ್ ಟು 0.2. ಅರ್ಥ ಆಗ್ತಿದೆಯಲ್ವ? ಅದೇನು ಬರೆಯೋದು ಬೇಕಾಗಿಲ್ಲ. ಎಕ್ಸು ಮೇನ್ ಇದು ಬೇರೆದನ್ನ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಈಗ ನೋಡಿ ಇದಾದಮೇಲೆ ಏನು ಮಾಡಿ, ಲೆಟ್ y ಡ್ಯಾಶ್ ಬದಲು f ಆಫ್ x ಕಾಮ y. y ಡ್ಯಾಶ್ ಅಂದರೆ dy ಬೈ ಡಿ ಎಕ್ಸ್ ಇದ್ದಂಗೆ. dy ಬೈ ಡಿ ಎಕ್ಸ್ ಬದಲು ಏನಂತ ಬರ್ಕೋಬೇಕು ನಾವು, f ಆಫ್ x ಕಾಮ y, ಅಥವಾ y ಡ್ಯಾಶ್ ಬದಲು f ಆಫ್ x ಕಾಮ y. ಇದೇನಿರುತ್ತೆ 3x ಪ್ಲಸ್ y by 2. ನೋಡಿ ಇದು x0, ಇದು y0. ಹೇಳಿ ವಿ ಹ್ಯಾವ್, ಹೇಳಿ 0 y0 ಈಸ್ ಈಕ್ವಲ್ ಟು 1. ಮತ್ತು ಬೇಕಿದ್ರೆ ಇನ್ನೊಂದು ಸತಿ ಬರ್ಕೊಳ್ಳಿ, ಬರಿಲ್ಲ ಅಂದರೂ ನಡೆಯುತ್ತೆ. ಈಗ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕಂದ್ರೆ x1ಗೆ ಫಾರ್ಮುಲಾ ಏನು, x0 ಪ್ಲಸ್ h. x0 ಏನು 0 ಪ್ಲಸ್ h ಅಂದ್ರೇನು 0.2. ಏನು ಬರುತ್ತೆ ನೋಡಿ. x1 ಫೈಂಡ್ ಮಾಡಿದ್ಮೇಲೆ f ಆಫ್ x0 ಕಮ y0. ಹೇಳಿ f ಆಫ್ x0 ಅಂದ್ರೇನು 0, y0 ಅಂದ್ರೇನು 1. ಕ್ಯಾಲ್ಸಿಲಿ f ಆಫ್ x ಕಮ y ಅಂದ್ರೇನು 3x ಪ್ಲಸ್ y ಬೈ 2 ಅಂತ ಟೈಪ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ 3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಡಿವೈಡು 3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಪ್ಲಸ್ ಆಮೇಲೆ ಡಿವೈಡ್ ಹೊಡೀರಿ. ಆಲ್ಫಾ ಎಚ್ ಡಿ ಕೆಳಗಡೆ 2 ಕ್ಯಾಲ್ಕುಲೇಟ್. ಏನಿಲ್ಲ, ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಏನಿರುತ್ತೆ ಅದನ್ನ ಕ್ಯಾಲ್ಸಿಲಿ ಟೈಪ್ ಮಾಡೋದು ಕಲ್ತ್ಕೊಬಿಟ್ರೆ ಸಾಕು ನೀವು. ಈಗ ನೋಡಿ ಎಕ್ಸ್ ಜಾಗದಲ್ಲಿ ಏನಾಗ್ತೀರಾ 0, ವೈ ಜಾಗದಲ್ಲಿ ಏನು 1. ಎಷ್ಟು ಬಂತು ಆನ್ಸರು 0.5. ಅದನ್ನ ಬರ್ಕೊಳ್ಳಿ. ಈಗ ಎಫ್ ಆಫ್ x0 y0 ಫೈಂಡ್ ಮಾಡಿದ್ಮೇಲೆ ಏನು ಫೈಂಡ್ ಮಾಡಬೇಕು, ಯೂಲರ್ಸ್ ಫಾರ್ಮುಲಾ. ಹೇಳಿ ಯೂಲರ್ಸ್ ಫಾರ್ಮುಲಾ ಏನು, ಯೂಲರ್ಸ್ ಫಾರ್ಮುಲಾ y1 ನಾಟ್ ಈಸ್ ಈಕ್ವಲ್ ಟು ಹೇಳಿ y0 ಪ್ಲಸ್ h ಇಂಟು ಎಫ್ ಆಫ್ x0 ಕಾಮ y0. ಕರೆಕ್ಟ್ ಅಲ್ವಾ? ಈಗ ಹೇಳಿ y1 ನಾಟ್ ಈಸ್ ಈಕ್ವಲ್ ಟು y0 ಎಷ್ಟು 1 ಪ್ಲಸ್ ಇಲ್ಲಿ ನೋಡ್ಕೊಂಡು ಬರೀರಿ. y0 ಅಂದರೆ 1, h ಅಂದರೆ ಏನು 0.2. ಎಫ್ ಆಫ್ x0 y0 ಅಂದ್ರೇನು 0.5. ಇದನ್ನ ಕ್ಯಾಲ್ಸಿಲಿ ಹೆಂಗಿದೆ ಹಂಗೆ ಟೈಪ್ ಮಾಡಿ. ಏನಾಗುತ್ತೆ ನೋಡಿ 1 ಪ್ಲಸ್ 0.2 ಇಂಟು 0.5 ಎಷ್ಟು ಬರುತ್ತೆ? ಕರೆಕ್ಟ್ ಅಲ್ವಾ? ಯೂಲರ್ಸ್ ಫಾರ್ಮುಲಾ ಆದಮೇಲೆ ಏನು, ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ. ಹೇಳಿ ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಹೇಳಿ y1 1 ಈಸ್ ಈಕ್ವಲ್ ಟು ಹೇಳಿ y0 ಪ್ಲಸ್ h ಬೈ 2 ಇಂಟು ಎಫ್ ಆಫ್ x0 ಕಾಮ y0 ಪ್ಲಸ್ ಎಫ್ ಆಫ್ x1 ಕಾಮ y1 ಕರೆಕ್ಟ್ ಅಲ್ವಾ? ಈಗ ಹೇಳಿ y1 1 ಈಸ್ ಈಕ್ವಲ್ ಟು y0 ಅಂದರೆ ಏನು 1, y0 ಅಂದರೆ ಏನು 1. ಇಲ್ಲಿ ನೋಡ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ. y0 ಅಂದರೆ 1 ಪ್ಲಸ್ h ಏನು 0.2 ಬೈ 2. ಎಫ್ ಆಫ್ x0 y0 ಏನು 0.5 ಪ್ಲಸ್ ಎಫ್ ಆಫ್ x1 ಏನು 0.2 ಕಾಮ y1 ನಾಟ್ ಅಂದ್ರೇನು 1.1. ಅರ್ಥ ಆಯ್ತಲ್ವ? ಕ್ಯಾಲ್ಸಿಲಿ ಯಾವ ಥರ ಹೊಡಿಬೇಕಂದ್ರೆ ನೋಡಿ ಸೇಮ್ ಇಲ್ಲಿ ಗಂಟ ಹೊಡೀರಿ. ಎಫ್ ಬಂದಾಗ ಎಫ್ ಏನಿರುತ್ತೆ ಅದು ಹೊಡಿಬೇಕು. ಎಫ್ ಏನಿದೆ 3x ಪ್ಲಸ್ y ಬೈ 2. ಇದನ್ನ ಟೈಪ್ ಮಾಡೋದು ನೋಡ್ಕೊಳ್ಳಿ ಯಾವ ಥರ ಅಂತ.
ಫಸ್ಟು 1 ಹೊಡೀರಿ ಪ್ಲಸ್ 0.2/2 ಹೊಡೀರಿ 0.2/2, ಆಮೇಲೆ ಓಪನ್ ಬ್ರ್ಯಾಕೆಟ್ ಹೊಡೀರಿ, ಆಮೇಲೆ 0.5 ಹೊಡೀರಿ ಪ್ಲಸ್ f(x, y) ಅಂದ್ರೇನು 3x ಪ್ಲಸ್ y/2 ಆಲ್ಫಾ y/2. ಅರ್ಥ ಆಗ್ತಿದೆಯಲ್ವಾ? ಕ್ಲೋಸ್ ಬ್ರ್ಯಾಕೆಟ್. ಇಲ್ಲಿ ಕ್ಯಾಲ್ಕುಲೇಟ್. ಎಕ್ಸ್ ಅಂದ್ರೇನು 0.2, ವೈ ಅಂದ್ರೇನು 1.1. ಎಷ್ಟು ಬಂತು ಆನ್ಸರ್? 1.165. ಅರ್ಥ ಆಯ್ತಲ್ವಾ? ಈಗ y11 ಆದಮೇಲೆ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? y12. ನೋಡಿ, ಕ್ಯಾಲ್ಸಿನ 4 ಡೆಸಿಮಲಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 ಕೊಟ್ಟರೆ ಅವರು ಇಷ್ಟು ಡೆಸಿಮಲ್ ಅಂದರೆ ಅಷ್ಟೇ ಇರಲಿ, ನಾನು ಕೊಟ್ಟಿಲ್ಲ ಅಂದರೆ 4 ಡೆಸಿಮಲಲ್ಲಿ ಬರೀರಿ. ಏನು ಬಂತು? 1.1650 ಬೇಕಾದರೆ ಬರ್ಕೊಳ್ಳಿ, ಅಥವಾ ಬರೀ 165 ಬರೆದು ನಡೆಯುತ್ತೆ. ಈಗ ನೆಕ್ಸ್ಟ್ ಮಾಡಿಫೈಡ್ ಯೂಲರ್ಸ್. ಈಗ y11 ಆಯಿತು. ಈಗ y12 ಹೇಳಿ ಫಾರ್ಮುಲಾ. y0 ಪ್ಲಸ್ ಹೇಳಿ h/2 ಇಂಟು f(x0, y0) ಪ್ಲಸ್ ಹೇಳಿ f(x1, y11). ಈಗ y12 ಈಸ್ ಈಕ್ವಲ್ ಟು y0 ಅಂದರೆ ಏನು? 1, h ಏನು 0.2/2, f(x0, y0) ಏನು 0.5 ಪ್ಲಸ್ f(x1) ಅಂದ್ರೇನು 0.2. y11 ಅಂದರೆ ಇಲ್ಲಿ ನೋಡಿ, ಇಲ್ಲಿ ಗಂಟನೂ ಸೇಮ್ ಬರೀರಿ. ಈ 1.1 ಜಾಗದಲ್ಲಿ ಏನು ಬರುತ್ತೆ? 1650 ಅಷ್ಟೇ. 1.16. ಈಗ ನೀವು ಕ್ಯಾಲ್ಸಿ ಎತ್ಕೊಂಡು ಇದಕ್ಕೆ ಕ್ಯಾಲ್ಕುಲೇಟ್ 1.1650 ಹೊಡೀರಿ. ಏನು ಸಾರಿ ಎಕ್ಸ್ ಏನು 0.2, ವೈ ಏನು ಇದು ಎಕ್ಸ್ ಹೊಡಿಬೇಕು, ಇದು ವೈ ಹೊಡಿಬೇಕು. 1.50 ಏನು ಬಂತು ಆನ್ಸರು? 1.1683. ನೋಡಿ, ಫಸ್ಟ್ ಏನು ಬಂತು ನಿಮಗೆ? 1.1650. ಈಗೇನು ಬರ್ತಾಯಿದೆ? 83. ಅಂದರೆ ಇನ್ನೊಂದು ಸೇಮ್ ಬರೋ ಗಂಟ ಮಾಡಬೇಕು. ಹೇಳಿ y13. ಏನಾದರೂ 2 ಮಾಡಿಫಿಕೇಷನ್ ಅಂತ ಕೇಳಿದರೆ ಇಲ್ಲಿಗೆ ನಿಲ್ಲಿಸಬೇಕು. ಈಗ ಹೇಳಿ ಫಾರ್ಮುಲಾ y0 ಪ್ಲಸ್ h/2 f(x0, y0) ಪ್ಲಸ್ ಹೇಳಿ f(x1, y12). y13 ಈಸ್ ಈಕ್ವಲ್ ಟು ಹೇಳಿ y0 ಎಷ್ಟು? h ಏನು f(x0, y0) ಏನು 0.5. ಹೇಳಿ x1 ಅಂದರೆ y12 ಅಂದರೆ 1683. ಈಗ y13 ಅಂದರೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಏನು 2, ವೈ ಏನು 1.1683. ಏನು ಬಂತು? 1.1684. ಅಂದರೆ ಇನ್ನೂ ಸೇಮ್ ಬಂದಿಲ್ಲ, ಮತ್ತು y14 ಮಾಡಬೇಕು. ಹೇಳಿ y14 ಯಾವ ಥರ ಮಾಡ್ತೀರಾ? y0 ಪ್ಲಸ್ h/2 f(x0, y0) ಪ್ಲಸ್ f(x1, y13). ಈಗ ಹೇಳಿ y14 ಈಸ್ ಈಕ್ವಲ್ ಟು y0 ಏನು h/2 ಅಂದ್ರೇನು f(x0, y0) ಅಂದರೆ 0.5 ಪ್ಲಸ್ f(x1) ಅಂದರೆ 0.2, y13 ಅಂದ್ರೇನು 4. ಈಗ y14 ಏನಾಯಿತು? ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಏನು 0.2ನೇ, ಇದು ಎಕ್ಸು. ವೈ ಏನು 1.1684. ಏನು ಬಂತು ಆನ್ಸರ್? 1.1684. ಈಗ ಎಷ್ಟು ಸತಿ ಮಾಡಿದ್ರೂ ಅದೇ ಆನ್ಸರ್ ಬರುತ್ತೆ. ದೇರ್ಫೋರ್ ಇಲ್ಲಿ ಆನ್ಸರ್ ಬರೆದ್ಬಿಡ್ತೀನಿ ನೋಡಿ. y1 ಅಂದ್ರೇನು y(x1). x1 ಅಂದ್ರೇನು? ಈಗ ನೋಡಿ, ಇಲ್ಲಿ x1 ಏನು
0.2. ಕ್ವಶನಲ್ಲಿ ಏನು ಕೇಳಿದ್ದಾರೆ? ಸಾಲ್ವ್ ದೀಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು, ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಸ್ಟಾಪ್ ಮಾಡಬೇಕು, ಅರ್ಥ ಆಯ್ತಲ್ವಾ? x1 ಏನು 0.2, ಇದು ಇಷ್ಟು ಬರೆದ್ಬಿಟ್ಟು ಇದು ಬರೆದ್ಬಿಡಿ, ಹೇಳಿ 84. ಗೊತ್ತಾಗ್ತಿದೆಯಲ್ವಾ? ಇಷ್ಟೇ ಆನ್ಸರ್. ಈಗ ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಯೂಸಿಂಗ್ ಮಾಡಿಫೈಡ್ ಯೂಲರ್ಸ್ ಮೆಥಡ್ ಸಾಲ್ವ್ y ಡ್ಯಾಶ್ ಈಸ್ ಈಕ್ವಲ್ ಟು 3x ಪ್ಲಸ್ y/2 ವಿತ್ y ಆಫ್ 0 ಈಸ್ 1 ಟೇಕಿಂಗ್ h ಈಸ್ ಈಕ್ವಲ್ ಟು 0.2 ಅಟ್ x ಈಸ್ ಈಕ್ವಲ್ ಟು 0.2. ಹಂಗೆ ಕೇಳಿದ್ರೆ ಫಸ್ಟು ಗಿವನ್ ಡೇಟಾ ಬರ್ಕೊಳ್ಳಿ, ಇದು ಇದು ಇದು, ಇದ್ರ ಬದಲು ಎಫ್ ಆಫ್ ಎಕ್ಸ್ ಕಾಮ ವೈ ಬರ್ಕೊಳ್ಳಿ. ಬರೆದಾದ್ಮೇಲೆ ಏನು ಮಾಡಬೇಕು? ವಿ ಹ್ಯಾವ್ ಇದು x0, ಇದು y0, h ಬರ್ಕೊಳ್ಳಿ. x1ಗೆ ಫಾರ್ಮುಲಾ ಏನು? x0 ಪ್ಲಸ್ h, x0 ಈಸ್ 0, h ಈಸ್ 0.2. ಎಫ್ ಆಫ್ x0 ಕಾಮ y0, ಎಫ್ ಆಫ್ x0 ಏನು 0, y0 ಏನು 1. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡಿ 3x ಪ್ಲಸ್ y/2 ಅಂತ. ನೋಡಿ, ಇಲ್ಲ ಅಂದರೆ ಇನ್ನೊಂದು ಎ ಸಿ ಹೊಡೆದ್ಬಿಟ್ಟು 3x ಪ್ಲಸ್ y/2 ಹೊಡೀರಿ. ಕ್ಯಾಲ್ಕುಲೇಟ್. ಎಕ್ಸ್ ಅಂದ್ರೇನು, ವೈ ಅಂದ್ರೇನು 1. ಎಷ್ಟು ಬಂತು ಆನ್ಸರು? 0.5. 0.500 ಬರೀ 0.5 ಬರೆದು ಬರೀತೆ. ನೆಕ್ಸ್ಟ್ ಯೂಲರ್ಸ್ ಫಾರ್ಮುಲಾ ಇದು y0 ಪ್ಲಸ್ h ಇಂಟು ಎಫ್ ಆಫ್ x0 ಕಮ y0 ಅಂದರೆ 1 ಪ್ಲಸ್ h ಅಂದರೆ 0.2, ಎಫ್ ಆಫ್ x0 y0 ಅಂದರೆ 0.5. ಇದನ್ನ ಕ್ಯಾಲ್ಸಿಲಿ ಹೆಂಗಿದೆ ಹಂಗೆ ಹೊಡೀರಿ, ಹೇಳಿ 1 ಪ್ಲಸ್ 0.2 0.5. ನೀವು ಇಲ್ಲಿ ಎಫ್ ಅಂತ ಇದ್ದರೆ ನೀವು ಎಫ್ ಆಫ್ ಎಕ್ಸ್ ಕಾಮ ವೈ ಟೈಪ್ ಮಾಡಬೇಕು, ಅರ್ಥ ಆಗ್ತಿದೆಯಲ್ವ? ಅರ್ಥ ಆಯ್ತಲ್ವ? ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಏನಿರಬೇಕಲ್ಲಿ ಎಫ್ ಆಫ್ ಅಂತ ಇರಬೇಕು, ಆವಾಗ x3x ಪ್ಲಸ್ y/2, ಅದು ಎಫ್ ಆಫ್ ಎಕ್ಸ್ ಕಾಮ ವೈ ಏನು ಕೊಟ್ಟಿರ್ತಾರೆ ಅದು ಹಾಕಬೇಕು. ಈಗ ನೆಕ್ಸ್ಟು ಮಾಡಿಫೈಡ್ ಯೂಲರ್ಸ್ ಫಾರ್ಮುಲಾ ಹೇಳಿ. y0 ಪ್ಲಸ್ h/2 ಇದು ಫಾರ್ಮುಲಾ, ಸಬ್ಸ್ಟಿಟ್ಯೂಟ್ ಮಾಡಿ. y0 ಏನು h 0.2, ಇದು ಗೊತ್ತು, ಎಫ್ ಆಫ್ x0 y0 1. ಎಫ್ ಆಫ್ x1 ಏನು y10 ಏನು ಇಲ್ಲಿದೆ. ಇಲ್ಲಿ ನೋಡಿ ಇದು ಟೈಪ್ ಮಾಡಬೇಕು. ಹೆಂಗೆ ಟೈಪ್ ಮಾಡ್ತೀರಾ ಹೇಳಿ? 1 ಪ್ಲಸ್ 0.2/2 ಇಂಟು 0.5 ಪ್ಲಸ್ ಎಫ್ ಆಫ್ ಅಂತ ಬಂದರೆ 3, ಅದೇ ಎಫ್ ಆಫ್ ಎಕ್ಸ್ ಕಾಮ ವೈ ಏನಿದೆ ಅದು ಟೈಪ್ ಮಾಡಬೇಕು. 3x ಪ್ಲಸ್ y/2 ಈ ಪ್ರಾಬ್ಲಮಲ್ಲಿದೆ, ಅದನ್ನ ಟೈಪ್ ಮಾಡಿ. ಆಮೇಲೆ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಏನು 2, ವೈ ಅಂದರೆ 1.1. ಆನ್ಸರ್ ಏನು ಬಂತು? 1.1650. ಈಗ ನೆಕ್ಸ್ಟು ಇದಾದಮೇಲೆ y11 ಆದಮೇಲೆ y12 ಮಾಡಬೇಕು. y0 ಪ್ಲಸ್ h/2 ಇದು ಫಾರ್ಮುಲಾ, ನೀಟಾಗಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಬರೀ ಇದು ಮಾತ್ರ ಚೇಂಜ್ ಆಗುತ್ತೆ. 1.1650. ಕ್ಯಾಲ್ಕುಲೇಟ್. ಎಕ್ಸ್ ಏನು ವೈ ಏನು 1.1650. ಕರೆಕ್ಟ್ ಅಲ್ವಾ? ಏನು ಬಂತು? 1.1683. ನೋಡಿ ಇದು ಫಾರ್ಮುಲಾ, ಇಲ್ಲಿ ಗಂಟ ಸೇಮ್ ಇರುತ್ತೆ, ಇಲ್ಲಿ 1.1683 ಬರುತ್ತೆ. ಎಕ್ಸ್ ಏನು 0.2, ವೈ ಏನು 1.1683. ಅದೇ ಥರ ಇದು ಫಾರ್ಮುಲಾ ಎಲ್ಲ ಸೇಮ್ ಇರುತ್ತೆ, ಇಲ್ಲಿ ಇದು ಬರುತ್ತೆ. ಕ್ಯಾಲ್ಕುಲೇಟ್. ಎಕ್ಸ್ ಸೇಮು, ವೈ ಏನು 1.1684. ಏನು ಬಂತು? 1.1684. ಇದು ಸೇಮ್ ಬಂದರೆ therefore y1 is equal to y of x1. y of x1 ಅಂದ್ರೇನು? 2 is 1.1684. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.